I am very big fan of Samant Anna. Bro, and Shripati is very very cute ante. ಇಲ್ಲಿಂದ ಅಲ್ಲ ಪೂರ್ತಿ ನಮಸ್ಕಾರ ಗುರು, ಎಲ್ರು ಹೆಂಗಿದ್ದೀರಾ? ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇದು Q&A ಅಂತ ಓದ್ ಬ್ಲಾಗ್ ಅಲ್ಲಿ ಹೇಳಿದ್ವಿ. ಈ ಬ್ಲಾಗ್ ಅಲ್ಲಿ ಎಲ್ಲಾರ್ಗು ಆನ್ಸರ್ಸ್ ಕೊಡ್ತೀವಿ. ಎಲ್ಲ ನಮ್ಮ ಹೊಸ ಬಾಯ್ಸ್ ಎಷ್ಟು ಕ್ವಶನ್ ಬಂದಿದೋ ಅಷ್ಟಕ್ಕೂ ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ. ನಮ್ಮ ಹೊಸ ತಮ್ಮ ಸಿಕ್ಕಿದ್ದಾರೆ. ಇವರು ನಮ್ಮ 10th ಅಲ್ಲಿ ಓದಿದ್ದು ನಮ್ಮ ಬಾಸು, ಚಿಕ್ಕ ವಯಸ್ಸಿಂದ ಫ್ರೆಂಡು, ಗೆಳೆಯ. ಇವಾಗ ಸಿಕ್ಕಿದಾನೆ. ಇವನ್ ಜೊತೆ ನಾವು Q&A ನಿಮ್ಗೆ ಆನ್ಸರ್ಸ್ ಎಲ್ಲ ಕೊಡ್ತೀವಿ. ಈ ಬ್ಲಾಗ್ ಹಂಗೆ ನೋಡಿ, ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ. ಈ ಕಣ್ಣಲ್ಲಿ ನೀವು ಏನೇನು ನೋಡ್ಬೇಕೋ ಕಾಣ. ಗೈಸ್, ನಾವು ಓದ್ ಬ್ಲಾಗಲ್ಲಿ ಹೇಳಿದ್ವಿ ಕ್ವಶನ್ Q&A ಹಾಕಿ ಅಂತ. ಎಲ್ಲಾರ್ದು ಕ್ವಶನ್ಸ್ ಬಂದಿದೆ. ಸೊ ನಾವು ಅದನ್ನ ಆನ್ಸರ್ ಮಾಡ್ತೀವಿ. ಸೊ ಫಸ್ಟ್ ಕ್ವಶನ್ ಏನಂತ ನೋಡೋಣ ಬನ್ನಿ. ಹೇಳೋ ಕ್ವಶನ್ ಯಾರೋ ಕೇಳಿದ್ದಾರೆ, ಗೈಸ್ ಕ್ಯಾನ್ ಯು ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ನ್ಯೂ ಪೀಪಲ್ ಡೋಂಟ್ ನೋ ಅಬೌಟ್ ಯು. ಸೊ ಯಾರೋ ಕೇಳಿದ್ದಾರೆ. ಸೊ ಇದಕ್ಕೆ ಇಂಟ್ರೊಡಕ್ಷನ್ ಇದಾಗಿತ್ತು ನಮ್ಮ ಇಂಟ್ರೊಡಕ್ಷನ್. ಎಲ್ಲರೂ ಹೆಸರುಗಳು ತಿಳ್ಕೊಂಡ್ರಿ, ನೀವು ಎಲ್ಲರ ಬಗ್ಗೆ ತಿಳ್ಕೊಂಡ್ರಿ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗಿ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ಯಾರೋ ಕೇಳಿದ್ದಾರೆ, ಯು ಆಲ್ ಹ್ಯಾವ್ ಸಮ್ ನಿಕ್ ನೇಮ್ಸ್ ರೈಟ್, ಟೆಲ್ ದಟ್. ಬೈ ದ ವೇ, ನಮಗೆ ತುಂಬ ನಿಕ್ ನೇಮ್ಸ್ ಇದೆ. ಎಲ್ಲರಿಗೂ ಒಂದೊಂದು ನಿಕ್ ನೇಮ್ಸ್ ಇಟ್ಟಿದ್ದೀವಿ ನಾವು. ಆ ನಿಕ್ ನೇಮ್ಸ್ ನಿಮಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಹೇಳ್ತೀವಿ. ಫಸ್ಟು ಇವನು ಹೇಳಪ್ಪ ನಿನ್ನ ನಿಕ್ ನೇಮ್. ಇವನಿಗೆ ನಾವು ನಿಕ್ ನೇಮು ಶಂಕ್ರಮ್ಮ ಅಂತ ಇಟ್ಟಿದ್ದೀವಿ. ಶಂಕ್ರಮ್ಮ ಜಿಯಾನ್. ಆದ್ರೆ ಈಗ ಹೊಸದಾಗಿಟ್ಟಿರೋದು ಜಿಯಾನ್ ಅಂತ. ಜಿಯಾನ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಂತ. ಇವನ್ ಜಿಯಾನ್ ಅಂತಾನೆ ಕಾಣಿಸ್ತಾನಲ್ವಾ? ನೀವು ಒಂದ್ಸತಿ ಕಮೆಂಟ್ ಮಾಡಿ, ಬೇಕಾದ್ರೆ ನೀವು ಕಂಪೇರ್ ಮಾಡಿ ನೋಡಿ. ಅವ್ನ ಫೋಟೋ, ಜಿಯಾನ್ ಫೋಟೋ ಮತ್ತೆ ಇವನ್ ಫೋಟೋ ಇಟ್ಬಿಟ್ಟು ಅದಕ್ಕೆ ಜಿಯಾನ್ ಮತ್ತೆ ಶಂಕ್ರಮ್ಮ ಅಂತ ಕರಿತೀವಿ. ಇವನು ಸುಪ್ರೀತು ನೋಡಕ್ ಸ್ವಲ್ಪ ಪತ್ಲು ತರ ಕಾಣ್ತಾನೆ, ಫುಲ್ ಸೊಣಕ್ಲ, ಬರೀ ಬೋನು. ಅದಕ್ಕೆ ಶುಂಠಿ ಅಂತ ಇಟ್ಟಿದೀವಿ, ಪ್ಲಸ್ ಪತ್ಲು ಅಂತಾನು ಕರಿತೀವಿ. ಇವನು ಜೀವನ್ ರಾಜ್ ಅಂತ ಇದ್ದಾನೆ, ಅವನು ಮೋಟು ಅಂತ. ಅವನು ಇವನು ಸೇರಿದ್ರೆ ಮೋಟು ಪತ್ಲು ಕಿ ಜೋಡಿ. ಮತ್ತೆ ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ನಮ್ಮ ಅಣ್ಣ ಋತಿಕ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದ ಕಡೆ ಬರೋಣ. ನಮ್ಮ ಬಾಸ್ ಇವತ್ತು ಬಂದಿದ್ದಾರೆ. ಫಸ್ಟ್ ವ್ಲಾಗ್ ಇವ್ರದ್ದು. ಇಂಟ್ರೊಡ್ಯೂಸ್ ನೋಡಿರ್ತೀರಾ ನೀವು ವಿಡಿಯೋ. ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಅಳ್ಬಿಡ ಕಣ, ಅಳ್ಬಿಡ. ಇವತ್ತು ಫಸ್ಟ್ ವ್ಲಾಗ್ ಬಂದಿದ್ದಾನೆ. ಇಷ್ಟು ದಿವಸ ಕಾಲೇಜ್ ಅಂತ ಬ್ಯುಸಿ ಆಗ್ಬಿಟ್ಟಿದ್ದ, ಇವತ್ತು ಸಿಕ್ಕಿದ್ದಾನೆ. ಇವನ್ ನಿಕ್ ನೇಮ್ ಬಂದ್ಬಿಟ್ಟು ಇವನ ಹೆಸರು ಊರ್ಮಿಳ ಅಂತ ಇಟ್ಟಿದ್ವಿ. ಕ್ಲಾಸಲ್ಲಿ ನಾವು ಚಿಕ್ಕ ವಯಸ್ಸಿಂದ ಸೆವೆಂತಿಂದ ಕರಿತಾ ಇದ್ದೀವಿ. ಅದೇ ಹೆಸರು ಇಟ್ಕೊಂಡು ಬಿಟ್ಟಿದ್ದೀವಿ. ಈಗ ನಮ್ಮ ನೆಕ್ಸ್ಟ್ ಮೆಂಬರ್ ರಿತೇಶ್. ಈ ಒಂದು ನಿಕ್ ನೇಮ್ ಏನಂದ್ರೆ ಜಗ್ಗು ಅಂತ. ನೋಡ್ಬೋದು ನೀವು ಫುಲ್ಗೆ ನಮ್ಮ ಚೋಟ ಭೀಮಲ್ಲಿ ಬ್ರದರ್, ಅದು ಬ್ಲೂ ಕಲರ್ ಕ್ಯೂಟ್ ಬ್ರದರ್, ಅದೇ ಕ್ಯೂಟ್ ಬ್ರದರ್ ನಮ್ಮ ಬಾಸು. ಮೈಸೆಲ್ಫ್ ನಾವು ಕರೆಯೋದು ಪುತ್ತೂಡಿ ಅಲಿಯಾಸ್ ಕರಿಯ. ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಏನೋ ನಮ್ಮ ಇಂಟ್ರೋ, ನಮ್ಮ ಸೊ ನಮ್ಮ ನಿಕ್ ನೇಮ್ಸ್ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು. ಒಂದಿಬ್ರು ಮೂವರು ಇನ್ನ ಇದ್ದಾರೆ, ಬಟ್ ಅವ್ರು ಇವತ್ತು ಇಲ್ಲ. ಬಟ್ ಗೌತಮ್ ಒಬ್ಬಂದು ಹೇಳ್ತೀವಿ. ಗೌತಮ್ ಅವನು ನೀವು ಓದ್ ಬ್ಲಾಗಲ್ಲಿ ನೋಡಿರ್ಬೋದು. ಒಬ್ಬ ಬೆಳ್ಳಕ್ಕೆ ಒಬ್ಬ ಬಂದಿದ್ದಲ್ಲ, ಅವನ ಮಾಮಿ ಅಂತ. ಅವನ್ನ ಫುಲ್ಲು ಚಿಕ್ಕ ವಯಸ್ಸಿಂದ ಅದೇ ಕರಿತೀವಿ. ಅವ್ನು ಫೇಮಸ್ ಅದೇ. ಶ್ರೀಪತಿ ಇಸ್ ವೆರಿ ವೆರಿ ಕ್ಯೂಟ್ ಅಂತೆ. ಫೇಮಸ್. ಯಾರು ಕೇಳಿದ್ದಾರೆ? ಶ್ರೀಪತಿ ಇಸ್ ವೆರಿ ವೆರಿ ಕ್ಯೂಟ್ ಅಂತೆ. ಸೊ ನಿಮ್ಮ ಸೀರಿಯಸ್ ಆಗಿ ಹೇಳಿದ್ದೀರಾ, ಕಾಮಿಡಿಗೆ ಹೇಳಿದ್ದೀರಾ ಗೊತ್ತಿಲ್ಲ. ಅದ್ಯಾರು ಮಹಾನ್ ಭಾವರು ಒಂದೇ ಬ್ಲಾಗ್ ಅಲ್ಲಿ ನೋಡಿ ಇಷ್ಟ ಇದೆ. ಅವ್ನ ಮತ್ತೆ ಯಾರು ಶ್ರೀಪತಿ ಅಭಿಮಾನಿಗಳು. ಆದ್ರೆ ನಿಜ ಅವ್ನು ತುಂಬಾ ಕ್ಯೂಟ್ ಆಗಿದೆ. ತುಂಬಾ ಕ್ವಶನ್ ಯಾರು ಕೇಳಿದ್ದಾರೆ, ವಾಟ್ ಆರ್ ಯುವರ್ ಪ್ಲಾನ್ಸ್ ಫಾರ್ ಯುವರ್ ಅಪ್ಕಮಿಂಗ್ ಬ್ಲಾಗ್ಸ್? ಬ್ಲಾಗ್ಸ್ ಅಂತ ಹಾಕಿದಳು. ಸೊ ನೆಕ್ಸ್ಟ್ ಕ್ವಶನ್ ಯಾರು ಕೇಳಿದ್ದಾರೆ, ವಾಟ್ ಆರ್ ಯುವರ್ ಪ್ಲಾನ್ಸ್ ಫಾರ್ ಯುವರ್ ಅಪ್ಕಮಿಂಗ್ ಬ್ಲಾಗ್ಸ್, ಸಮಥಿಂಗ್ ಲೈಕ್ ಡಿಫರೆಂಟ್. ಅಲ್ಲಿ ಏನೋ ವಾಲ್ಸ್ ಅಂತ ಹಾಕಿದ್ದಾರೆ, ಬಟ್ ನಾನು ಮಾಡಿಫೈ ಮಾಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಆಟೋ ಕರೆಕ್ಟ್, ನಾನೇ ಪರವಾಗಿಲ್ಲ.
ಆಮೇಲೆ ನಮ್ಮದು ಪ್ಲ್ಯಾನ್ಸು ಏನಿಲ್ಲ, ನಾವು ಏನಿದ್ದೀವಿ, ನಾವು ಏನೇನು ಮಾಡ್ತೀವಿ ಡೈಲಿ ಅದನ್ನೇ ತೋರಿಸ್ಬಿಟ್ಟು ಡೈಲಿ ಇನ್ನ ಬೆಟರ್ ಮಾಡ್ಬೇಕಷ್ಟೇ ನಾವು. ಏನಿಲ್ಲ ನಮ್ದೆಲ್ಲ ಫ್ರೆಂಡ್ಶಿಪ್ಪು, ನಮ್ಮದು ವಾಟ್ ಎವರ್ ಇಟ್ ಇಸ್ ದೇರ್ ಅದನ್ನು ತೋರಿಸ್ಬೇಕು, ನಿಮಗೆ ಎಂಟರ್ಟೈನ್ ಮಾಡಬೇಕು ಅಂತ ನಮ್ಮ ಇಂಟೆನ್ಷನ್. ನೋಡೋಣ, ಬನ್ನಿ ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾರೋ ಕೇಳಿದ್ದಾರೆ, ಆಕ್ಟಿಂಗ್ ಲೈಕ್ ಅ ಗರ್ಲ್ ಇನ್ ಪಬ್ಲಿಕ್. ಇದು ಯಾರು ಮಾಡಕ್ಕಾಗದು ಇವನ್ ಕೈಲಿ ಒಬ್ನೇ ಕೈಲೇ ಮಾಡಕ್ಕಾಗದು. ಯಾರು ಆ್ಯಕ್ಟಿಂಗ್ ಮಾಡ್ತಾರೆ? ನಾವು ಸಿಗೋದು ಯಾವಾಗೋ ಒಂದು ರೇರಾಗಿ ಒಂದು ಟೈಮಲ್ಲಿ ಸಿಗ್ತೀವಿ. ಅವಾಗ ಫುಲ್ ನಾನು ಫನ್ನಿ ಆಗಿರ್ತೀನಿ. ನನಗೆ ಫನ್ನಿ ಆಗಿರೋಕೆ ಇಷ್ಟ, ಎಲ್ಲರೂ ನಗಿಸ್ಬೇಕು. ಹೇಳ್ಬೇಕಂದ್ರೆ ಇವನೊಂಥರ ಸೈಕೋ ಥರ, ಒಂದೊಂದ್ಸರಿ ಒಂದೊಂಥರ ಇರ್ತಾನೆ. ಮೂಡ್ ಸ್ವಿಂಗ್ಸ್ ಬ್ರೋ. ಸೈಕೋ ಏನೇನೋ ಹೆಸರುಗಳು ಇರ್ತಾರೆ, ಏನೇನೋ ಹೇಳ್ತಾರೆ. ಇವನಿಲ್ಲ ಅಂದ್ರೆ ಪೂರ್ತಿ ಗ್ರೂಪ್ ಇನ್ಕಂಪ್ಲೀಟ್. ಇವನು ಮತ್ತೆ ಮಾಮಿ ಇಲ್ಲ ಅಂದ್ರೆ ಅಲ್ಲಲ್ಲ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಯಾರೋ ಕೇಳಿದ್ದಾರೆ, ಗೋ ಟು KR ಮಾರ್ಕೆಟ್ ಇನ್ ಮೆಟ್ರೋ. ಗಣೇಶ ಹಬ್ಬದ ಟೈಮಲ್ಲಿ ಹೋಗ್ತೀವಿ ಅವಾಗ ನೋಡಿ. ಗಣೇಶ ಹಬ್ಬದಲ್ಲಿ ಐಟಮ್ಸ್ ಎಲ್ಲ ತರಬೇಕು, ಹಬ್ಬಕ್ಕೆಲ್ಲ ಬೇಕು ಹೂವಗಳೆಲ್ಲ. ಥ್ಯಾಂಕ್ಸ್ ಫಾರ್ ಸಜೆಷನ್. ನಾವು ಕಂಟೆಂಟ್ ಹುಡುಕ್ತಿದ್ವಿ, ಏನಾದ್ರು ಕಂಟೆಂಟ್ ಸಿಗ್ಬೇಕಂತ ನೀವೇ ಕೊಟ್ಟಿದ್ದೀರಲ್ಲ. ಥ್ಯಾಂಕ್ಸ್ ಗುರುವೆ, ಥ್ಯಾಂಕ್ಸ್ ಫಾರ್ ಎವ್ರಿ. ಯಾಕೆ ಹೇಳಿದಾರೆ? ಹೋಗೋಣ ಮಾರ್ಕೆಟಿಗೆ ಹೋಗ್ಬಿಟ್ಟು ಎಲ್ಲ ಬ್ಲಾಗ್ ಮಾಡ್ತೀವಿ, ಎಲ್ಲ ತೋರಿಸ್ತೀವಿ. ನೋಡಿರಂತೆ ಸಪೋರ್ಟ್ ಮಾಡಿ. ಸೊ ಆಯ್ತು, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾರೋ ಕೇಳಿದ್ದಾರೆ, ಸುಪ್ರೀತ್ GF ಯಾರು? ಇವರೆಲ್ಲ ಅವರೆಲ್ಲ ಹಂಗೆ ಕೇಳಿ. ನಾವು ಯಾರಿಗೂ ಇಲ್ಲ, ಅಷ್ಟೇ. ಯಾರಿಗೂ ಇಲ್ಲ. ಅವ್ನಿಗೂ ಇಲ್ಲ, ಅವ್ನಿಗೂ ಇಲ್ಲ, ಅವ್ನಿಗೂ ಇಲ್ಲ, ಅವ್ನಿಗೂ ಇಲ್ಲ, ನನಗೂ ಇಲ್ಲ, ಯಾವನಿಗೂ ಇಲ್ಲ. ಎಲ್ಲ ಫೋಕಸ್ ಆನ್ ಬ್ರದರ್ಸ್, ನಾಟ್ ಆನ್ ಹೋಲ್ಸ್. ಯಾರಿಗೂ ಇಲ್ಲ ಗುರು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾರೋ ಕೇಳಿದ್ದಾರೆ, ಬ್ರೋ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಶಮಂತ್ ಅಣ್ಣ. ಬ್ರೋ ಐ ಲೈಕ್ ದೇರ್ ವಾಯ್ಸ್ ಬ್ರೋ. ಈಸ್ ವೆರಿ ಕ್ಯೂಟ್ ಬ್ರೋ. ಯಾವ ಪುಣ್ಯಾತ್ಮಂಗ್ ನನ್ನ ವಾಯ್ಸ್ ಇಷ್ಟ ಆಯ್ತು ಗುರು. ನನಗಿಷ್ಟ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇನ್ಸ್ಪಿರೇಷನ್ ಗುರು ಇವನೇ. ನಮಗೆ ಬ್ಲಾಗ್ ಎಲ್ಲ ಸಜೆಷನ್ ಕೊಟ್ಟು ನಮ್ಮನ್ನ ಏನು ಬ್ಲಾಗ್ ನಾವು ಮಾಡ್ತೀವಿ ಅಂದ್ರೆ ಇವನೇ ಕಾರಣ. ನಮ್ಮ ಯಜಮಾನ್ರು ಗುರು. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಷಣದಲ್ಲೇ ವಾಸ. ನಿಮ್ಗೆ ಮನೆ ಬೇಕು ಮಷಣ ಬೇಕಾ ಡಿಸೈಡ್ ಮಾಡಲ್ಲ. ನೆಕ್ಸ್ಟ್ ಕ್ವಶನ್ ಯಾರು ಕೇಳಿದ್ದಾರೆ, ದ ಫೋನ್ ಇನ್ ವಿಚ್ ಯು ಡೂ ವ್ಲಾಗ್. ಫೋನು iPhone 15 Pro Max. ತಲೆಗೆ ಶೂಟ್ ಆಗ್ತದೆ. ನಥಿಂಗ್ 2A ಅಂತ ಫೋನು. ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಎಲ್ಲ ಅದರಲ್ಲಿ ಕಂಟ್ರೋಲ್ಸು, ಆಮೇಲೆ ಸ್ಕ್ರೀನ್ದು ಎಲ್ಲ ಚೆನ್ನಾಗಿ. ನಮ್ಮ ಅಣ್ಣನ ಫೋನು, ನಮ್ಮ ಅಣ್ಣನೇ ದೊಡ್ಡ ಆಸ್ತಿ. ಅವನ ಫೋನಲ್ಲಿ ಮಾಡ್ತೀವಿ ಬ್ಲಾಗ್ಸು. ಸದ್ಯ ಚೆನ್ನಾಗಿದೆ ಫೋನ್, ಅದರಲ್ಲೇ ಕಂಟಿನ್ಯೂ ಮಾಡ್ತೀವಿ. ಏನಿದೆ ಅದರಲ್ಲೇ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಕ್ವಶನ್, ಡು ಯು ಮಿಸ್ ಯುವರ್ ಸ್ಕೂಲ್ ಫ್ರೆಂಡ್ಸ್ ಅಂತ ಯಾರು ಕೇಳಿದ್ದಾರೆ. ತುಂಬಾ ಮಿಸ್ ಮಾಡ್ತೀವಿ. ಇಲ್ಲಿಂದ ಹೇಳ್ತೀನಿ, ತುಂಬಾ ಇಲ್ಲಿಂದ ಅಲ್ಲ, ಪೂರ್ತಿ ಆರ್ಟಿಂದಾನೆ. ಇವಾಗ ನೋಡ್ಬೋದು ನಾವು ಇಷ್ಟು ಜನ ಉಳ್ಕೊಂಡಿದೀವಿ, ಇನ್ನ ಮಿಕ್ಕಿದ 3-4 ಜನ ಅವರೆಲ್ಲ ಸಿಗೋದು ತುಂಬಾ ರೇರು. ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂದ್ರೆ ಎಲ್ಲರ ಜೊತೆ. ಅವಾಗ ವ್ಲಾಗ್ ಮಾಡಕ್ ಆಗಿರಲಿಲ್ಲ. ಬೆಳಗ್ಗೆ ನಾವು ಮನೇಲೇ ಇರೋದು ಕಮ್ಮಿ ಇರ್ತಿತ್ತು. ನಾವು ನಮ್ಮ ಫ್ರೆಂಡ್ಸ್ ಜೊತೆನೆ 24/7 ಆಲ್ವೇಸ್ ಫ್ರೆಂಡ್ಸ್ ಜೊತೆನೆ ಸುತ್ತಾಡ್ಕೊಂಡು, ಅವ್ರ ಮನೇಲಿ ಇವ್ರ ಮನೇಲಿ ಮಲ್ಕೊಂಡು ಎಲ್ಲ ಪಾರ್ಟಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಬಟ್ ಇವಾಗ ಅವರ್ ಇಂಟೆನ್ಷನ್ ಆಫ್ ಡೂಯಿಂಗ್ ವ್ಲಾಗ್ಸ್. ನಮ್ಮ ಇಂಟೆನ್ಷನ್ ಏನಿಲ್ಲ, ಸಿಂಪಲ್ ಆಗಿದೆ. ನಾವು ಎಂಟರ್ಟೈನ್ಮೆಂಟ್ ಎಂಜಾಯ್ ಏನು ಮಾಡ್ತೀವಿ ಅದನ್ನ ತೋರ್ಸಕ್ಕೋಸ್ಕರ ಮಾಡ್ತಿದ್ದೀವಿ. ನಾವು ಎಂಜಾಯ್ ಮಾಡ್ತೀವಿ. ಆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಬೇಕು, ಆ ಮೂಮೆಂಟ್ಸ್ನ ಲೈಕ್ ಮೆಮೊರೇಬಲ್ ಆಗಿ ಮಾಡಬೇಕು, ನಿಮ್ಮನ್ನೆಲ್ಲ ತೋರಿಸ್ಬೇಕು. ಸೊ ನಿಮ್ಗೂ ಆಲ್ಸೋ ಎಂಟರ್ಟೈನ್ಮೆಂಟ್ ಆಗುತ್ತೆ, ಫನ್ ಸಿಗುತ್ತಂತ. ಇಷ್ಟೇ ನಮ್ಮ ಇಂಟೆನ್ಷನ್ನು, ಜಾಸ್ತಿ ಏನಿಲ್ಲ. ಅಷ್ಟೇ ಕ್ವಶನ್ಸ್ ಇವಾಗ. ಮಿಕ್ಕಿದೆಲ್ಲ ಯೂಸ್ಲೆಸ್ ಕ್ವಶನ್ಸ್, ಅದೇ ಗರ್ಲ್ ಫ್ರೆಂಡ್ ಅದು ಇದು ಅದೇ ಸೇಮ್ ಕ್ವಶನ್ಸ್ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ. ಇಷ್ಟೇ ನಿಮ್ಮ ಕ್ವಶನ್ಸ್ ಆಗಿತ್ತು. ನಾವು ಆನ್ಸರ್ಸ್ ಮಾಡಿದ್ದೀವಿ. ಸೊ ನಿಮ್ಗೆ ಇಷ್ಟ ಆಗಿರ್ಬೋದು. ಈ Q&A ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಜನ ಆಗುತ್ತೋ ಅಷ್ಟು ಜನಕ್ಕೆ ಇದನ್ನು ಕಳಿಸಿ. ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರಿಗಾದ್ರೂ ಗ್ರೂಪಲ್ಲಿ ಏನಾದ್ರು ಕಳಿಸಿ. ಇನ್ನೂ ಏನಾದರೂ ಮಾಡಬೇಕಂದ್ರೆ ವೀಡಿಯೋಸು Q&A ವಿಡಿಯೋಸ್ ಕ್ವಶನ್ ಕಳಿಸಿ, ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್. ಥ್ಯಾಂಕ್ಸ್ ಬ್ರೋ. ನಿಗಾಣ ಅಂತೆ ನೋಡ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.